ಮೃತಿಮೇ ಪಾಪಾನಿ ಸಂಘ್ರಾದಿಂತು ನಮೋಸ್ತುತೆ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಹೇಳಾಗಿದೆ. ಹಾಗಾಗಿ ಇವತ್ತು ಬಹಳ ವಿನಮ್ರವಾಗಿ ಅವರಿಗೆ ಧನ್ಯವಾದವನ್ನು ಅಷ್ಟೇ ಈ ವೇದಿಕೆ ಮೂಲಕ ನಾವು ತಿಳಿಸೋದಕ್ಕೆ ಸಾಧ್ಯ. ಪ್ರೀತಿಯಿಂದ ಬಂದು ಆಶೀರ್ವಾದವನ್ನು ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಈ ನಾಡಿನ ಕನ್ನಡವನ್ನು ಹಾಗೂ ನಾಡಿನ ಒಂದು ಧನ್ಯತೆಯನ್ನು ನೀಡುವಂಥ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸುಚೇಂದ್ರ ಪ್ರಸಾದ್ ಸರ್ ಅವರನ್ನ ಇನ್ನು ಮುಂದೆ ನಮ್ಮ ರೆಡಿ ಮಂಜು ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವ ನಡೆದಿಕ್ಕಂಥವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ ಎಮ್ಮೆನೋ ಕನ್ನಡ ಲಿಟ್ರೇಚರ್ ಆಗಿರೋರು ಕತೆ ಕವನ ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡ್ಕೊಂಡು ಇವತ್ತೊಂದು ಕಾದಂಬರಿ ಬರ್ತಿದ್ದೀನಿ ಅಂದರೆ ಇದು ನನಗೆ ನಂಬೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾಯಿದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡರ್ ತೊಗಲಭಾಗ್ಯ ಅನ್ನೋ ವಿಲೇಜಿನವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಒಂದು ಅನುಭವಗಳು ಇವತ್ತು ಜನತೆಗೆ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಎಳೆಯಾಗಿ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೃತಿ ಮೂಲಕ ಅವ್ರಿಗೆ ಏನು ಕಷ್ಟಗಳು ಯಾವ್ಯಾವ ಏರಿಯಾದಲ್ಲಿ ಏನೇನು ತೊಂದರೆಗಳಾಗ್ತಾಯಿದೆ ಅದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡಬೇಕು. ಇವಾಗ ಮೊದಲಿಗೆ ನಾನು ಇದನ್ನು ಆರಿಸ್ಕೊಂಡೆ, ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದ್ರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು ಪರಿಣಾಮಗಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು. ಅದೇ ತಿಕ್ಲು ರಾಮ ಅಂದರೆ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳಕ್ಕೆ ಹೋದರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕೊಂತ ಅಂದ್ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಆದರೆ ಒಬ್ಬ ಹುಚ್ಚ ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂಥರೂ ಮಾತು ಕೇಳ್ತಾರೆ, ಕೂತ್ಕೊಂಡ್ರೆ ನಿಂತ್ಕೊಂತಾರೆ. ಇದನ್ನು ನಾನು ಕಣ್ಣಾರೆ ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಈ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ನಮ್ಮ ದೊಡ್ಡರಂಗೇಗೌಡ ಸಾಹೇಬರ ಆಶೀರ್ವಾದ ಮತ್ತು ಒಂದು ನಾನು ಸುತ್ತಮುತ್ತ ನಡೆದಿರ್ತಕ್ಕಂಥ ಒಂದು ವಿದ್ಯಮಾನಗಳು ಏನಿದೆ ಇದು ನನಗೆ ಇವತ್ತು ಈ ಕೃತಿನ ತರಲಿಕ್ಕೆ ಇವತ್ತು ಬರೀಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ನನಗೆ ಒಂದು ಆ್ಯಸ್ ಎ ಇಂಜಿನಿಯರ್ ಇದನ್ನು ಯಾವ ರೀತಿ ನಾನು ಕೃತಿ ರೂಪಕ್ಕೆ ತರಬೇಕು ಅಂತ ನನಗೆ ಕೆಲವೊಂದು ಕಷ್ಟ ತೊಂದರೆಗಳಿತ್ತು, ಅದರ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶಿವಾನಂದ ಸಾರ್ ಅವರು. ಅವರ ಆಶೀರ್ವಾದ ಈ ರೀತಿ ಒಂದು ಕೃತಿ ಅಂದರೆ ಈ ರೀತಿ ಬರಬೇಕು, ಆ ರೀತಿ ಮಾಡಿ ಅವರ ಆಶೀರ್ವಾದ ತಗೊಂಡು ಈ ಒಂದು ಕೃತಿನ ರಚನೆ ಮಾಡಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇದನ್ನು ಒಂದು ನಾವೆಲ್ ಕಾದಂಬರಿ ಬರೆದಿದ್ದೀನಿ ಅಂದರೆ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ನಮ್ಮ ದೊಡ್ಡರಂಗೇಗೌಡರು ಸಾಹೇಬರ ಆಶೀರ್ವಾದ, ಸುಚೇಂದ್ರ ಪ್ರಸಾದ್ ಅವರವರ ಆಶೀರ್ವಾದ ಹಾಗೂ ಶಿವಾನಂದ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಎಲ್ಲರ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಇಡೀ ಸಮಸ್ತ ಕನ್ನಡಿಗರ ಆಶೀರ್ವಾದ ಹೊಂದಿದ್ರೆ ಇದೇ ರೀತಿ ಇನ್ನೂ ಮುಂದೆ ನಮ್ಮ ಕನ್ನಡ ಜನತೆಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಒಂದಿಗೆ ಇನ್ನೂ ಹಲವಾರು ಕಾದಂಬರಿಗಳನ್ನು ರಚನೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಾಧ್ಯಮ ಮಿತ್ರರು ಇದನ್ನೆಲ್ಲ ಕನ್ನಡಿಗರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನಗಿರಲಿ ಅಂತ ಕೇಳ್ತಾ ಇವತ್ತು ನನ್ನ ಮಾತನ್ನು ಆಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶರಣೆ ಸಾಹಿತ್ಯ ಸಂಗೀತ ಸರಸ್ವತಿ ಶರಣೆಂಬೆ ಶರಣೆಂಬೆ ನಿಮ್ಮೆಲ್ಲರಿಗೆ. ಈ ಹೊತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ತಿಕ್ಲು ರಾಮ
ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ ನಾಲ್ಕು ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ಈ ಕಾದಂಬರಿಯನ್ನು ಬರೆದಂಥವರು ಡಾಕ್ಟರ್ ನಟರಾಜ್, ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕಥೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ಈ ಕಾದಂಬರಿಯಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಆ ಗ್ರಾಮೀಣ ನುಡಿಗಟ್ಟು ಇಲ್ಲಿಯ ಪ್ರತಿ ಪುಟದಲ್ಲೂ ಕೂಡ ಎರಕ ಕೊಯ್ಯಲಾಗಿದೆ. ಮಂಜು ಕವಿ ಇದಕ್ಕೆ ಸಂಗೀತ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ್ಯಾವುದೋ ದೇಶ ನೋಡೋ ಬದಲು ನಮ್ಮ ದೇಶ ನೋಡುವನ್ನುವ ಒಂದು ಹಾಡಿದೆ. ಆ ಹಾಡು ನಿಜವಾಗಿಯೂ ಕೂಡ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ಲೋಕನೆಲ್ಲ ನೋಡ್ತೇವೆ, ಲೋಕನೆಲ್ಲ ಗೆಲ್ತೇವೆ, ಆದರೆ ವಾಸ್ತವವಾಗಿ ನಮ್ಮೂರು ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಅಂಥ ತಿಳುವಳಿಕೆಯನ್ನು ನೀಡುವಂತಹ ಈ ಕಿತ್ತೂರು ರಾಮ ಒಂದು ಅಪರೂಪದ ವ್ಯಕ್ತಿತ್ವ ಅಂತೇಳಿ ನನಗೆ ಅನಿಸುತ್ತೆ. ಶಿವಾನಂದ ಅವರು ಪಳಗದ ಲೇಖಕರು, ಚಿತ್ರಕಥೆಗಳನ್ನು ಬರೆದವರು, ನಿರ್ದೇಶನ ಮಾಡಿದವರು. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ, ಅಥವಾ ಅವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಆ ಥರ ಎಲ್ಲ ಭಾಳ ಒಳ್ಳೆಯದು. ಈ ಹೊತ್ತು ಏನಾಗಿದೆ ಅಂತಂದರೆ, ಎಷ್ಟೆಷ್ಟೋ ಬರಹಗಾರರು ಕನ್ನಡ ಸಾರಸ್ವತ ಲೋಕಕ್ಕೆ ಪ್ರವೇಶ ಮಾಡಿದ್ದಾರೆ. ನಾನು ಮತ್ತು ನೀವು ತುಂಬ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಬಹುದಾದದ್ದು, ಕನ್ನಡ ಸಾಹಿತ್ಯ ಲೋಕ ಇವತ್ತು ಕೆಲವು ವಿಶಿಷ್ಟ ದನಿಗಳನ್ನು ಕೊಟ್ಟಿದೆ, ಬರಹಗಳನ್ನು ಕೊಟ್ಟಿದೆ, ಸೃಜನಶೀಲ ಕಾದಂಬರಿಗಳನ್ನು ಕೊಟ್ಟಿದೆ. ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಸಂದರ್ಭಗಳಲ್ಲಿ ಕನ್ನಡ ಇವತ್ತು ಎಷ್ಟೊಂದು ಬೆಳಕಿಗೆ ಬಂದಿದೆ ಅಂದರೆ, ಸಂವಿಧಾನದಲ್ಲಿ ಹೇಳುವ ಎಲ್ಲ ಭಾಷೆಗಳಿಗೂ ಮಿಗಿಲು ನಮ್ಮ ಕನ್ನಡ ಸುಸ್ಥಿತಿಯಲ್ಲಿದೆ, ರಾರಾಜಿಸ್ತಾ ಇದೆ, ಹೆಗ್ಗಳಿಕೆಗೆ ಪಾತ್ರ ಆಗಿದೆ, ವಿದ್ಯಾತ್ಮಕವಾದಂಥ ದೃಷ್ಟಿಕೋನ ಹೊಂದಿದೆ. ಕಿತ್ತೂರು ರಾಮ ಬಹಳ ಅಪರೂಪದ ವ್ಯಕ್ತಿತ್ವ ಇರುವಂಥ ಒಂದು ಕಾದಂಬರಿ, ಅತ್ಯಂತ ವಿಶಿಷ್ಟವಾದಂಥ. ಅದನ್ನು ಚಿತ್ರೀಕರಣ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಎಂಥ ಒಂದು ಹಳ್ಳಿಯ ಮುಗ್ಧ, ಆ ಮುಗ್ಧನ ಪಾತ್ರದ ಸುತ್ತ ಏನೆಲ್ಲ ಕಥೆ ಹಬ್ಬಿಕೊಂಡಿದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಇವತ್ತು ನಾವು ಭಾಳ ಹೆಗ್ಗಳಿಕೆಯಿಂದ ಹೇಳ್ಕೊಬೋದಾದದ್ದು ಅಂತಂದರೆ, ಕನ್ನಡ ಸಾಹಿತ್ಯ ಬೇರೆ ಯಾವುದೇ ಸಾಹಿತ್ಯಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು, ಉನ್ನತ ಸ್ಥಿತಿಯಲ್ಲಿರುವಂಥದ್ದು.
ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ. ಅನೇಕ ಒಳ್ಳೆಯ ಲೇಖಕರು ಆಗಿ ಹೋಗಿದ್ದಾರೆ ಮತ್ತು ಬರೀತಾ ಇದ್ದಾರೆ ಹಿರಿಯರು. ಇಲ್ಲಿ ಕಾದಂಬರಿಕಾರ ಡಾಕ್ಟರ್ ನಟರಾಜ್ ಹಳ್ಳಿಯ ಪರಿಸರದ ಘಟನೆಗಳನ್ನು ಚಿತ್ರವತ್ತಾಗಿ ಬಣ್ಣಿಸುವುದರ ಮುಖಾಂತರವಾಗಿ ಅರ್ಥದ ಪರಂಪರೆಯನ್ನು ಪರಿಕೃತ ಮಾಡಿ ಒಂದು ರೀತಿಯಲ್ಲಿ ಸಾಮಾಜಿಕ ಚೌಕಟ್ಟನ್ನು ಹಾಕ್ತಾರೆ. ಈ ಕಡೆ ಪ್ರಕೃತಿ ಇದೆ, ಈ ಕಡೆ ಸಮಾಜ ಇದೆ. ಪ್ರಕೃತಿ ಪ್ರೇಮವನ್ನು ದಟ್ಟವಾಗಿ ಒಳಗೊಂಡದ್ದು ಈ ಕಾದಂಬರಿ ವಸ್ತು. ಸಮಾಜಮುಖಿಯಾಗಿರ್ತಕ್ಕಂಥದ್ದು ಇದೆ. ಸ್ವಲ್ಪ ಹೆಚ್ಚು ತಮಾಷೆಯ ಸನ್ನಿವೇಶಗಳು ಇರೋದನ್ನು ನಾವು ನೋಡ್ತೇವೆ. ಅದು ಕಿತ್ತೂರು ರಾಮ ಅನ್ನುವ ಶೀರ್ಷಿಕೆಯಲ್ಲೇ ಗೊತ್ತಾಗುತ್ತೆ ಅವನ ಕಿತ್ತೂರತನ ಎಂಥದ್ದು ಅಂತ ಹೇಳಿ. ಆದ್ದರಿಂದ ವಿಶೇಷವಾಗಿ ಕನ್ನಡ ಬರಹಗಾರರು ಒಂದು ಉನ್ನತ ಮಟ್ಟವನ್ನು ತಲುಪಿ ತಮ್ಮ ಕೃತಿಗಳನ್ನು ನೀಡಿರ್ತಕ್ಕಂಥ ಈ ಶುಭ ಸನ್ನಿವೇಶದಲ್ಲಿ ಕಿತ್ತೂರು ರಾಮ ಕಾದಂಬರಿ ಕೂಡ ಬಿಡುಗಡೆ ಆಗ್ತಾ ಇರೋದು ಒಳ್ಳೆಯದಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಮಂಜು ಕವಿ ಆಗಲಿ, ಶಿವಾನಂದ ಆಗಲಿ, ನಟರಾಜ್ ಆಗಲಿ, ಇವರೆಲ್ಲರ ಸಂಯೋಜಿತವಾಗಿರ್ತಕ್ಕಂಥ ಪ್ರಯತ್ನವೇ ಕಿತ್ತೂರು ರಾಮ ಕನ್ನಡಕ್ಕೆ. ಆದ್ದರಿಂದ ಈ ಕನ್ನಡ ಚಿತ್ರ ಯಶಸ್ವಿ ಆಗಬೇಕು. ಇವತ್ತು ಬೇರೆಲ್ಲ ಹೇಗೆ ಸಾಹಿತ್ಯದ ಔನ್ನತ್ಯಗಳು ನಿನಗಿವೆ, ಅಂಥ ಔನ್ನತ್ಯಗಳಲ್ಲಿ ಕಿತ್ತೂರು ರಾಮ ಕೂಡ ಒಂದಾಗಬೇಕು ಅನ್ನೋದು ನನ್ನ ಅಭಿಲಾಷೆ. ಆ ಥರ ಆಗುತ್ತೆ ಅನ್ನುವ ಭರವಸೆ ನನಗಿದೆ. ಒಂದು ರೀತಿಯಲ್ಲಿ ಪ್ರಯತ್ನಗಳು ಸಫಲವಾಗಿ ಆ ದಿಸೆಯನ್ನು ಮುಟ್ಟೋದಾದರೆ, ಆ ಎತ್ತರವನ್ನು ಮುಟ್ಟೋದಾದರೆ, ಆ ಕಿತ್ತೂರು ರಾಮ ಪರಿಸರವನ್ನು ಅವರು ಚಿತ್ರದಲ್ಲೂ ಕೂಡ ಕಟ್ಟಿಕೊಳ್ಳೋದಾದರೆ ಭಾಳ ಸಂತೋಷಕರವಾದದ್ದು. ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯವೃತ್ತಿಯನ್ನು ಮಾಡ್ತಾ ಇದ್ದಾಗ್ಯೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ಅಂತ ನಟರಾಜರು ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗ್ಯೂ ಸ್ವಾಗತ ಕೋರೋದನ್ನ ಅದು ಹಿರಿಯರ ಸಮ್ಮುಖ ಆಗುತ್ತೆ ಅಂದರೆ ಇನ್ನೂ ಒಳ್ಳೆಯದು. ಹಿರಿಯರದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮಂಜು ಕವಿ ಅಂತ ನಿರ್ದೇಶಕರ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರವರು, ಅವರು ಸಾಹಿತ್ಯವನ್ನು ಗೀತ ಸಾಹಿತ್ಯ ಬರೆಯುವಂಥವ್ರು, ಒಬ್ಬ ಮೇರು ಗೀತ ಸಾಹಿತ್ಯ ಬರೆದಂಥವ್ರನ್ನ ಮತ್ತೋರ್ವ ಗೀತ ಸಾಹಿತಿ ಕರ್ಕೊಂಡ್ಬಂದು ಒಂದು ಪುಸ್ತಕ ರೂಪದಲ್ಲಿರುವಂಥ ಕಿತ್ತೂರು ರಾಮನನ್ನು ಇಂದು ಬಿಡುಗಡೆ ಮಾಡ್ತಿರೋದು ನಿಜವಾಗಿ ಸಂತೋಷ ಸಂಗತಿ. ಇದರಲ್ಲಿರುವಂಥ ಅಡಕ ಮಾನ್ಯ ದೋರಂಗ ಅವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು, ಗ್ರಾಮ್ಯವನ್ನು ಈಗ ನಾವು ತಾಪಮಾನ, ಹವಾಮಾನ ಮತ್ತು ಮಾನಾಪಮಾನ ಎಲ್ಲವನ್ನು ನೋಡ್ತಾ ಇದ್ದೇವೆ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ ಕಿತ್ತೂರು ರಾಮ ಮಾಡಬಹುದಾದಂಥ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸಿಕೊಟ್ಟಿರುವಂಥ ಸಂಗತಿಗಳು ಇದೆಯಲ್ಲ, ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನೂ ಬಾರಿ ಹೇಳ್ಕೊಳ್ತೇವೆ. ಹಾಗೊಂದು ಈ ಥರದ ಪರಿಸರ ಪ್ರೇಮವನ್ನು ಕಾಳಜಿ ನಿರ್ವಹಿಸಿಕೊಂಡಂಥ ಒಂದು ದೊಡ್ಡ ವರ್ಗ ಅದರ ಸಂತತಿ ಸಂವರ್ಧಿಸಲಿ, ಈ ಕೃತಿ ಅದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ಬೋದು. ಕಿತ್ತೂರು ರಾಮ ಕಾದಂಬರಿ ಮತ್ತು ಕಾದಂಬರಿ ಚಿತ್ರಕೃತಿಯಾಗಕ್ಕೆ ಹೊರಟಂಥ ಮಂಜು ಕವಿಯವರಿಗೆ, ನಟರಾಜರಿಗೆ, ಇವತ್ತಿನ ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವಾನಂದರಿಗೆ ನಮ್ಮ ಎಂದಿನ ಸ್ಫೂರ್ತಿಯನ್ನು ಇರಿಸಿಕೊಂಡು ಏರು ಇಳಿ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅಂದಂದ ಕೂಡಲೇ ಮಾನ್ಯ ದೋರಂಗ ಅವರು ಮತ್ತು ಡಾಕ್ಟರ್ ಭರತ್ರು ಅವರು ಎಂದೂ ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾರೆ. ಇದು ನಮಗೆ ಗಮನೀಯ ಮತ್ತು ಮಾದರಿ ಅಂತ ಅನಿಸುತ್ತೆ. ನಾವೆಲ್ಲ ಜೊತೆಗೆ ಬೆಳೀತಾ ಬಂದುಬಿಟ್ಟಿದ್ದೀವಿ. ನಮ್ಮ ಪಟ್ಟೋ ಕೂಡ ಇಂಥ ಕಾರ್ಯಕ್ರಮ ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾರೆ.
ಈ ಎಲ್ಲೂ ವಿಶೇಷ. ಅದನ್ನು ನಮ್ಮ ಚಂದ್ರು ಅಂತವರು ಇಲ್ಲಿರುವಂಥ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಾನು ಪಸರಿಸ್ತೀನಿ ಅಂತ ಹೇಳುವಂಥದ್ದು ಸಹ ಒಂದು ಧೀಶಕ್ತಿಯೇ. ಇಂಥ ಧೀಶಕ್ತಿ ನಿರಂತರತೆಯನ್ನು ಪಡ್ಕೊಳ್ಳಿ, ಅದು ಚಿರಂತನವಾಗಲಿ. ಅಕ್ಷರ ಮಾಧ್ಯಮದಲ್ಲಿರ್ಬೋದು, ಅದು ಪುಸ್ತಕ ಇರೋದು ಮಸ್ತಕಕ್ಕೆ ಬರೋ ರೀತಿಯಲ್ಲಿ ಅದು ಸಹಕಾರಿಯಾಗುಳಿಲಿ. ಯಾರೆಲ್ಲ ಗದ್ದಲ ಗಲಾಟೆಯನ್ನು ಮಾಡ್ತಿದ್ದಾರೋ ಆ ಎಲ್ಲ ಗದ್ದಲ ಗಲಾಟೆಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡು ಮನದ ಗದ್ದಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಂತಹ ಪರಿಸರ ಪ್ರೇಮ ಇದೆಲ್ಲದನ್ನು ಬಿಟ್ಟುಕೊಳ್ಳುವಂತಾಗಲಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಸಾಗ್ತಲೇ ಹೋಗ್ತದೆ. ಪರಿವರ್ತನೆ ಜಗದ ನೀವು ಮಾತು ಹೇಳ್ತೀವಿ. ಈ ಪರಿಯ ವರ್ತನೆ ಇದೆಯಲ್ಲ, ಗದ್ದಲದ ನಡುವೆಯೂ ನಾವು ಒಬ್ಬೊಬ್ಬ ಕಬೀರನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೋಗ್ತೀವಲ್ಲ, ಇದು ವಿಶೇಷವಾದ್ದು. ಆ ಎಲ್ಲ ಕಾರಣಗಳಿಗೆ ಇಂಥ ಸಂಗತಿಗಳು ಗಮನೀಯ ಅಂತ ಅನಿಸುತ್ತೆ. ಮನನ ಆಗ್ಬೋದಾದಂಥ ಇಂಥ ಕೃತಿಗಳ ಸಂಖ್ಯೆ ಹೆಚ್ಚಾಗಲಿ. ನಟರಾಜರ ಅವರ ಲೇಖನಿಯ ಪಸೆ ಆರದೇ ಇರಲಿ. ಮಂಜು ಕವಿಯವರಂಥವ್ರಿಗೆ ಇಂಥ ಕೃತಿಗಳು ಅನೇಕವು ಸಾಕ್ಷೀಭೂತವಾಗಿ ಅನೇಕ ಇದರದ ಕೃತಿಗಳನ್ನು ಅವರು ಚಿತ್ರ ಮಾಡ್ತಾ ಇರಲಿ. ಶಿವಾನಂದರು ಇಂಥ ಪುಸ್ತಕಗಳ ಅನೇಕವನ್ನು ಇನ್ನು ತಮ್ಮ ಪ್ರಕಟಣೆಯಿಂದ ತರ್ತಾ ಹೋಗಲಿ. ಇನ್ನು ಇವತ್ತು ಅವರು ಪದೋಚ್ಚಾರ ಶಿರೋಮಣಿ ಅಂತ ಹೇಳಿದ್ದಾರೆ. ಕನ್ನಡವನ್ನು ಬಳಸಿದ ತಪ್ಪಿಗಾಗಿ ಇದನ್ನು ನಾವು ಅನುಭವಿಸಲೇಬೇಕು. ಯಾಕೆಂದರೆ ಕನ್ನಡವನ್ನು ಮಾತಾಡ್ಬಿಟ್ಟಿದ್ದೇವಲ್ಲ, ಇತರರು ಮಾತಾಡಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಇವ್ರ ಕೈಯಲ್ಲಿ. ಯಾವ ಕನ್ನಡ ಸಾಹಿತ್ಯ ವಿಚಾರಕ್ಕೆ ಬಂದಾಗ ಒಬ್ಬ ದಡ್ಡ ಶಿಖಾಮಣಿಯನ್ನು ಕನ್ನಡ ಪದೋಚ್ಚಾರ ಶಿರೋಮಣಿ ಅಂತ ಹೇಳ್ತಿದ್ದಾರೆ. ಶಿಖಾಮಣಿ ಒಬ್ಬ ಶಿರೋಮಣಿ ಆಗಿದ್ದಾನೆ. ಅದು ನಮ್ಮ ಹಿರಿಯರಾದಂಥ ಮನ್ನ ದೊರಗುವರು. ನಾನು ಅದನ್ನು ತುಂಬ ಅಭಿಮಾನದಿಂದ ಸ್ವೀಕಾರ ಮಾಡ್ತೇನೆ. ವಿಶ್ವಾಸದಲ್ಲಿ ಶ್ವಾಸ ಇದೆ ಅಂತ ಎಂದು ಹೇಳ್ಕೊಳ್ತೇವೆ. ಶ್ವಾಸವಿದ್ದರೆ ಮಾತ್ರ ವಿಶ್ವಾಸ ಪೂರ್ತಿಯಾಗುತ್ತೆ. ಅಭಿಮಾನದಲ್ಲಿ ಮಾನ ಇದೆ ಅಂತ. ಮಾನವಿದ್ದಲ್ಲಿ ಮಾತ್ರ ಅಭಿಮಾನ ಪೂರ್ಣವಾಗುತ್ತೆ. ಹಾಗಾಗಿ ಅಭಿಮಾನ ವಿಶ್ವಾಸದಿಂದ ಅವ್ರು ಕೊಡಮಾಡುವಂಥ ಇಂಥ ಅತಿಶಯ ಅಂತ ಅನಿಸ್ಕೊಳ್ಳುವಂಥ ಇಂಥ ಉಪಾಧಿಗಳನ್ನು ಇದೆಯಲ್ಲ, ಈ ಉಪಾಧಿಯನ್ನು ಸ್ವೀಕಾರ ಮಾಡಬೇಕಾದಂಥದ್ದು ತುಂಬ ಲಘುಬಗೆಯಿಂದ, ತುಂಬ ಅಭಿಮಾನದಿಂದ. ಆದರೆ ನಮಗೆ ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದು ಆತ್ಮವನೇ ಅಂತ ಗುಂಡಪ್ಪನವ್ರು ಹೇಳಿಬಿಟ್ಟಿದ್ದಾರೆ. ಮನ್ನಣೆಯ ದಾಹ ಇದೆಯಲ್ಲ, ಅದು ತುಂಬ ಮಿಗಿಲಂತೆ. ಆದರೆ ಅದನ್ನು ಆತ್ಮವನ್ನು ತಿಂದುಬಿಡುತ್ತೆ. ಹೊಗಳಿಕೆಯ ಹೊನ್ನ ಶೂಲಕ್ಕೂ ಗಾಯವಾಗುತ್ತೆ, ನೋವಾಗುತ್ತೆ ಅಂತ ದೊಡ್ಡವರು ಹೇಳೋಗಿದ್ದಾರೆ. ಇದನ್ನು ತುಂಬ ವಿನೀತ ಭಾವದಿಂದ ಅವರು ಅಭಿಮಾನ ದೊಡ್ಡದು, ವಿಶ್ವಾಸ ದೊಡ್ಡದು ಅನ್ನೋ ಭಾವಕ್ಕಾಗಿ ತಿಕ್ಲು ರಾಮದಲ್ಲಿ ನನಕೊಟ್ಟಂಥ ಅವಕಾಶಕ್ಕಾಗಿ, ಹಾಕಿದ ಅನ್ನಕ್ಕಾಗಿ, ಅನ್ನ ಅವಕಾಶಗಳಿಗಾಗಿ ನಾನು ಆಭಾರ ಮನ್ನಣೆ ವ್ಯಕ್ತಪಡುತ್ತೇನೆ. ಎಂದಿನಂತೆ ಸಭೆ ಮೇಲೆ ನಮ್ಮ ಅನುಪಮ ಭಟ್ರ ಜೊತೆಗೆ ತಮ್ಮೆಲ್ಲರೂ ತಾವು ಬಂದಿದ್ದೀರಿ. ಹಾಗಾಗಿ ನಾನು ಎಂದಿನಂತೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮನದೊಟ್ಟಿಗೆ ಇದು ಸಾಕಾರಗೊಳ್ಳಿ ಅನುಕೂಲವಾಗಿ ಬಿಡ್ತೀನಿ. ನಮಸ್ಕಾರ. ಏನು ಅಂತ ಅವ್ರಿಗೆ ಹೇಳಿದೆ. ಅವರು ತಿಕ್ಕಲು ರಾಮ ಅನ್ನೋ ಒಂದು ಕಾದಂಬರಿ ಸಾರಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತಿಕ್ಕಲು ರಾಮ ಅನ್ನೋ ಹೆಸರೇ ಒಂದು ನಗು ಬರೆಸ್ತಾರೆ ನನಗೆ. ಹೌದಾ, ತಿಕ್ಕಲು ರಾಮ ಅನ್ನೋ ಕಾದಂಬರಿ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳ್ತಾ ಹೋದಾಗೆ ನಿಜವಾಗಲೂ ನನಗೆ ಬಹಳಷ್ಟು ಆಶ್ಚರ್ಯವಾಯಿತು. ತಿಕ್ಕಲು ರಾಮ ಅದು ಸಾಧಾರಣ ಕಥೆಯಲ್ಲ. ಆ ಕಥೆಯ ಒಡಲಲ್ಲಿ ಭಾಳಷ್ಟು ಪರಿಸರದ ಬಗ್ಗೆ ವಿಷಯಗಳಿದ್ದಾವೆ ಅನ್ನೋದು ನನಗೆ ಅರ್ಥ ಆಯಿತು. ಆಮೇಲೆ ಅವರ ಬರವಣಿಗೆ ಹೇಗಿರುತ್ತೆ ನೋಡೋಣ ಅಂತಂದಾಗ ಬರೀ ಮೊದಲ ಪ್ರಯತ್ನ ಇದು. ಈ ಮೊದಲ ಪ್ರಯತ್ನದಲ್ಲಿ ಇವರು ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾದಂಬರಿಯನ್ನು ಬರೆದಿದ್ದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ನಾನು ರಂಗಕಮ್ಮಿ ಮಾಲತಿ ಸರೋಜ್ ಅವರ ಬಗ್ಗೆ, ಭಾನು ಮುಷ್ತಾಕ್ ಅವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಣೆ ಮಾಡಿದೆ. ಮತ್ತು 12 ನಾಟಕಗಳು, ಕೃಷ್ಣದೇವರಾಯನ ಬಗ್ಗೆ ಕೇವಲ 12 ನಾಟಕಗಳನ್ನು ಬರೆದಿದ್ದೆ, ಅದು ಪ್ರಕಟಣೆಯಾಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ 25 ನಾಟಕಗಳನ್ನು ಬರೆದಿದ್ದೀನಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಅದನ್ನು ಪ್ರಕಟಣೆ ಮಾಡ್ತಾಯಿದೆ. ಇದರ ಜೊತೆಯಲ್ಲಿ ನನ್ನದೇ ಆದ ಕಥಾ ಸಂಕಲನಗಳು, ಕಾದಂಬರಿಗಳು, ವ್ಯಕ್ತಿ ಕುರಿತಂತೆ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟಣೆ ಮಾಡಿದ್ದೀನಿ. ಡಾಕ್ಟರ್ ನಟರಾಜ್ ಅವರ ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಚಲನಚಿತ್ರ ನಿರ್ದೇಶಕರಾದ, ಕನ್ನಡ ಭಾಷೆಯ ಪದ ಶಿರೋಮಣಿ ಅಂತ ಪ್ರಶಸ್ತಿಯನ್ನು, ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಅವರೇ, ಈ ತಿಕ್ಲು ರಾಮ ಕಾದಂಬರಿಯ ಲೇಖಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ನಟರಾಜ್ ಸರ್ ಅವರೇ, ಸಂಗೀತ ನಿರ್ದೇಶಕರು, ಚಿತ್ರ ನಿರ್ದೇಶಕರು, ಸಾಹಿತಿಗಳು ಆದ ಮಂಜು ಕವಿ ಅವರೇ, ಲೇಖಕರಾಗಿರ್ತಕ್ಕಂಥ ಶಿವಾನಂದ ಸರ್ ಅವರೇ, ಹಾಗೂ ಪತ್ರಿಕಾ ಮಿತ್ರ ವಚನ ನನಗೆ ನೆನಪಾಗ್ತಾ ಇದೆ. ಶಬ್ದದೊಳಗೊಂದು ಮನೆಯ ಮಾಡಿ, ಸಂಖ್ಯೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಂತಯ್ಯ ಅನ್ನೋವಂಥ ಈ ಸಾಲು, ವಚನದ ಆ ಸಾಲು ನೆನಪಾಗ್ತಾ ಇದೆ. ಇಂಥ ಒಂದು
ಈ ಆವರಣ ಕ್ಷೇತ್ರದಲ್ಲಿ ಒಂದು 4 ಮಾತಾಡೋದಕ್ಕೆ ಅವಕಾಶವನ್ನು ತಿಪ್ಪೂರಾಮ ಈ ಚಿತ್ರತಂಡದವರು ನನಗೆ ಕೊಟ್ಟಿದ್ದಾರೆ. ನೋಡಿ, ಕಾದಂಬರಿ ಅಂತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ವಿಚಾರ ಅಲ್ಲ. ಅದೊಂದು ದೊಡ್ಡ ಸಾಹಿತ್ಯ ಪರಂಪರೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಕಾದಂಬರಿಯನ್ನು ಬಂಗಾಳದ ಭಾಷೆಯನ್ನು ಭಾಷಾಂತರ ಮಾಡೋದ್ರ ಮೂಲಕ, ಇಂಗ್ಲೀಷಿನ ಕಾದಂಬರಿಯನ್ನು ಭಾಷಾಂತರ ಮಾಡೋದ್ರ ಮೂಲಕವಾಗಿ ನಾವು ನಮ್ಮದಾಗಿಸಿಕೊಂಡೆವು. ಸರಿಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಪ್ರಾರಂಭಿಸುವಂಥ ಒಂದು ನಿಟ್ಟನ್ನು ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆಗಳಿಗೆ ಈ ಮುದ್ರಾ ಮಂಜೂಷ, ಕೆಂಪು ನಾರಾಯಣನು ಬರೆದಿರ್ತಕ್ಕಂಥ ಮುದ್ರಾ ಮಂಜೂಷ, ಇದನ್ನು ನಾವು ಗಂಭೀರವಾಗಿ ಅಧ್ಯಯನವಾಗಿ ತೆಗೆದುಕೋಬೇಕಾಗುತ್ತೆ. ನಂತರದಲ್ಲಿನೇ ನಾವು ಈ ಕಾದಂಬರಿಯನ್ನು ಬಹಳ ಮುಖ್ಯವಾಗಿ ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕ ಅಂತ ನಾವು ಅದನ್ನು ವಿಭಾಗಿಸ್ಕೊಳ್ತೀವಿ. ನಮಗೆ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳ ವಸ್ತುಸ್ಥಿತಿ ಏನಿದೆ ಅದನ್ನು ಕಾದಂಬರಿಯ ಕಥೆಯಾಗಿಯೋ ವಸ್ತುವಾಗಿಯೋ ನಾವು ಪಡ್ಕೊಂಡಾಗ ಅದು ಸಾಮಾಜಿಕ ಕಾದಂಬರಿ ಆಗುತ್ತೆ. ಕನ್ನಡದ ಮೊದಲ ಕಾದಂಬರಿ, ಸಾಮಾಜಿಕವಾಗಿರ್ತಕ್ಕಂಥ ಕಾದಂಬರಿ ಕೇಸರಿ ವಿಲಾಸ. ವೆಂಕಟ ಸುಬ್ಬರಾಯರು ಇದನ್ನು ಬರೀತಾರೆ. ಕನ್ನಡದ ಸ್ವತಂತ್ರ ಸಾಮಾಜಿಕ ಕಾದಂಬರಿ. ನಂತರದಲ್ಲಿ ನಾವು ಕಾಣುವಂಥದ್ದು ಗೊಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಕಾದಂಬರಿ ಇದು. ಈ ಪುಸ್ತಕನ ಪ್ರತಿಯೊಬ್ಬರೂ ಓದಬೇಕು ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಆ ಪುಸ್ತಕ ಓದೋದ್ರಿಂದ ಯಾವ ರೀತಿ ನಿಮ್ಮ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ರಾಜ್ವೀರ್ ಸರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಪರಿಸರದ ಬಗ್ಗೆ ನಮಗೆ ಯಾವ ರೀತಿ ಪರಿಸರ ಅಂದರೆ ಏನು, ಪರಿಸರಕ್ಕೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು. ಇವತ್ತು ಪ್ರಕೃತಿ ಮಾತೆ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ನಾವು ಇವತ್ತು ಜೀವನ ಪರ್ಯಾಂತ ನಾವು ಮನೆ ಕಟ್ಟಬೇಕು, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು, ನಾವು ಆಸ್ತಿ ಮೇಲೆ ಆಸ್ತಿ ಮಾಡಬೇಕು ಅನ್ನೋದೆಲ್ಲ ಒಂದು ಸುಳ್ಳು. ಯಾಕೆಂದರೆ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅಂತೇಳಿ ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಈ ಕಾದಂಬರಿಯನ್ನು ನಾವು ಸಿನಿಮಾ ಮಾಡ್ತಾಯಿದ್ದೀವಿ. ಈ ಸಿನಿಮಾಗೆ ಅದ್ಭುತವಾದಂಥ ಒಂದು ಪಾತ್ರನ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಇದರಲ್ಲಿ ಒಂದು MLA ಪಾತ್ರನ ಅಭಿನಯಿಸಿದ್ದಾರೆ. ಈ ತಿಪ್ಪೂರಾಮ ಒಂದು ಕಾದಂಬರಿನ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ. ಆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ, ವಿಶೇಷವಾದ ಪಾತ್ರ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ನಾಯಕ ನಟರಾದ ಡಾಕ್ಟರ್ ರಾಜ್ವೀರ್ ಅವರು ಇದರಲ್ಲಿ ಒಂದು ಅದ್ಭುತ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದಕ್ಕೆ ನಮ್ಮ ಶ್ರುತಿ GB ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಕಾದಂಬರಿಗೆ ಆಶೀರ್ವಾದ ಮಾಡತಕ್ಕ ನಮ್ಮ ದೊಡ್ಡರಂಗೇಗೌಡರು ಸರಿಗೆ ನನ್ನ ಮನಸ್ಫೂರ್ತಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಭರತ್ ಸರ್ ಅವರು ಬಂದಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಜಗದೀಶ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ನನ್ನ ಆತ್ಮೀಯವಾದಂಥ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಈ ಚಿತ್ರಕ್ಕೆ, ನನ್ನ ಪ್ರತಿಯೊಂದು ಸಿನಿಮಾಗೆ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಂತ ಹೇಳ್ಬೋದು, ವಿನೋ ಮನಸ್ಸು ಅವರು ಬಂದಿದ್ದಾರೆ. ಅವರು ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಅವರು ಸಿಂಪಲಾಗಿ ಅಲ್ಲಿ ಕೂತಿದ್ದಾರೆ. ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನನ್ನ ಬೆಳವಣಿಗೆ ಕೂಡ ಅವರು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಸರ್ ನನ್ನ ಮೇಲೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಿಪ್ಪೂರಾಮ ಕಾದಂಬರಿನ ಎಲ್ಲ ಬುಕ್ ಸ್ಟಾಲಲ್ಲೂ ಇನ್ನು ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಈ ಒಂದು ಕಾದಂಬರಿಗೆ ಆಶೀರ್ವಾದ ಮಾಡಿ. ಹಾಗೆ ಕಾದಂಬರಿ ಮುಖಾಂತರ ಮಾಡ್ತಾ ಇರೋ ಒಂದು ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ನಾನು ಮನಸಾರೆ ಬೆಳ್ಕೊತಾ ಇದ್ದೀನಿ. ಸರ್, ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ ಸರ್. ನಮ್ಮ ಗುರುಗಳು ಹೇಳ್ದಂಗೆ ಮೊದಲನೇ ಅವರು ಬಂದು ಆಟೋಗ್ರಾಫ್ ತಗೊಂಡ್ರು. ಇವತ್ತು ಥಿಯೇಟ್ರ್ ಹತ್ರ ಬಂದು ಎಲ್ಲರೂ ನಿಮ್ಮನ್ನು ಆಟೋಗ್ರಾಫ್ ತಗೋತಾರೆ. ಈ ಗುರು ಹಿರಿಯರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲ ಕನಸು ನನಸಾಗಲಿ. ಇನ್ನು ಹೆಚ್ಚಿನ ಕಾದಂಬರಿಗಳು, ಈ ಥರ ಸಾಹಿತ್ಯಗಳು ನಿಮ್ಮ ಮುಖಾಂತರ ಆಚೆ ಬರಲಿ ಅಂತೇಳಿ ನಾನು ಎಲ್ಲ ಗುರು ಹಿರಿಯರ ಮುಖಾಂತರ ನಾನು ಮನಸಾರೆ ಬೇಡ್ಕೊತಾ ಇದ್ದೀನಿ. ಈ ಒಂದು ಕಾದಂಬರಿ ಮೇಲೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಈ ಕಾದಂಬರಿಗಾಗಲಿ ನಮ್ಮ ಸಿನಿಮಾಗಾಗಲಿ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಶ್ರುತಿ GB ಅವ್ರಿಗೆ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.